ಯುದ್ಧದ ಸುದ್ದಿಯಿಂದಲೇ ಇವತ್ತಿನ ನ್ಯೂಸ್ ಅವರ್ನು ಶುರು ಮಾಡೋಣ. ಹಾರ್ಮುಜ್ ಜಲಸಂಧಿ ನಮಗೇನು ಬೇಕಾಗಿಲ್ಲ, ಅಲ್ಲಿಂದ ನಮಗೇನು ಆಯಿಲ್ ಗೀಲ್ ಬರೋದಂಥದ್ದು ಏನೇ ಇಲ್ಲ, ಅವರು ಉತ್ಪಾದನೆ ಮಾಡುವ ಆಯಿಲ್ಗಿಂತ ಜಾಸ್ತಿ ನಮ್ಮ ದೇಶದಲ್ಲಿ ನಾವೇ ಉತ್ಪಾದನೆ ಮಾಡ್ಕೊಳ್ತೀವಿ ಎಲ್ಲ ಮಾತಾಡಿದ್ರು ಟ್ರಂಪ್. ಅವರು ಆ ಮಾತಿನಂತೆ ನಮಗೂ ಹಾರ್ಮುಜ್ಗೂ ಸಂಬಂಧನೇ ಇಲ್ಲ, ಯಾರಿಗೆ ಬೇಕಾಗಿದೆಯೋ ಅವರು ಅದನ್ನು ಬಿಡುಗಡೆ ಮಾಡಿಕೊಳ್ಳಿ ಅಂತೇನು ಹೇಳಿದ್ರಲ್ಲ, ಹಾಗೆ ನಡ್ಕೊಂಡು ಬಿಟ್ಟಿದ್ರೆ ಅಮೇರಿಕಾ ಸೂಪರ್ ಪವರ್ ಅಂತ ಅನ್ನಿಸಿಕೊಳ್ತಾ ಇರಲಿಲ್ಲ, ಅಥವಾ ದೊಡ್ಡಣ್ಣ ಅಂತ ಹೇಳ್ತೀವಲ್ಲ, ಆ ಸ್ಥಾನವನ್ನು ಕಳ್ಕೊಂಡು ಬಿಡ್ತಿತ್ತು ಅಮೇರಿಕಾ. ತಾವು ಶುರು ಮಾಡಿದ ಸಮಸ್ಯೆ ತಮ್ಮಿಂದ ಅಂತ್ಯ ಆಗಬೇಕು ಅನ್ನೋದಷ್ಟಾದರೂ ಡೊನಾಲ್ಡ್ ಟ್ರಂಪ್ ತಲೆಯಲ್ಲಿದೆ ಅಂದಂಗಾಯಿತು. ಹಾರ್ಮುಜನ್ನು ಇರಾನಿನ ಹಿಡಿತದಿಂದ ಮುಕ್ತಗೊಳಿಸುವುದಕ್ಕೆ ಅಮೇರಿಕದ 15 ಯುದ್ಧ ನೌಕೆಗಳು ಹೋಗಿ ನಿಂತಿದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಚ್ಚರಿಕೆ ಕೊಟ್ಟಿದ್ದರು ಟ್ರಂಪ್ ಹಿಂದೆ, ಹಾರ್ಮುಜ್ ಓಪನ್ ಮಾಡಿ ಅಂತ. ಇರಾನ್ ಕಡೆಯಿಂದ ತಮಾಷೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದು ಬಂದಿತ್ತು, ಕೀ ಕಳೆದೋಗ್ಬಿಟ್ಟಿದೆ, ನಮ್ಮದು ಹತ್ರ ಕೀ ಕಳೆದೋಗ್ಬಿಟ್ಟಿದೆ, ಲಾಕ್ ಮಾಡಿದ್ದೀವಿ, ಕೀ ಕಳೆದೋಗ್ಬಿಟ್ಟಿದೆ ಅಂತ. ಅವೆಲ್ಲ ಜೋಕ್ಗಳಷ್ಟೇ. ಹಾರ್ಮುಜನ್ನು ಮುಕ್ತ ಮಾಡುವುದಕ್ಕೆ, ಬಂಧ ಮುಕ್ತಗೊಳಿಸುವುದಕ್ಕೆ 15 ಯುದ್ಧ ನೌಕೆಗಳನ್ನು ಟ್ರಂಪ್ ಕಳಿಸಿದ್ದಾರೆ. ಇರಾನ್ ಕಡಲ ತೀರದಿಂದ 200 ಕಿಲೋಮೀಟರ್ ಒಳಗಡೆ ಆ ನೌಕೆಗಳು ನಿಂತ್ಕೊಂಡಿದ್ದಾವೆ. ಅದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಕೂಡ ಇದ್ದಾವೆ, ಅಬ್ರಹಾಂ ಲಿಂಕನ್ ಸೇರಿದಂತೆ. ಇದರಲ್ಲಿನ ವಿಮಾನಗಳ ಟೇಕ್ ಆಫ್ ಆಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಗಸ್ತು ಹೊಡಿತಾ ಇದ್ದಾವೆ. ಜೊತೆಗೆ UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು ಗಸ್ತು ಹೊಡಿತಾ ಇದ್ದಾವೆ. ಎಲ್ಲೆಲ್ಲಿ ಎಷ್ಟು ಹಡಗಿದ್ದಾವೆ, ಯಾವ ಹಡಗು ಇರಾನ್ನ ಬಂದರಿನಲ್ಲಿದೆ, ಇರಾನ್ನ ಬಂದರಿನಿಂದ ಹೊರಗೆ ಬರ್ತಾ ಇರೋದು ಯಾವುದು, ಹಾರ್ಮುಜ್ ಸಂಧಿ ಮೂಲಕ ಪರ್ಷಿಯನ್ ಗಲ್ಫ್ನಲ್ಲಿ ಬೇರೆ ಬೇರೆ UAE ಸೇರಿದಂತೆ ಬೇರೆ ಬೇರೆ ದೇಶಗಳ ಬಂದರುಗಳಿದಾವಲ್ಲ, ಆ ಬಂದರಿನಿಂದ ಯಾವ ಹಡಗು ಹೊರಗೆ ಬರ್ತಾ ಇದ್ದಾವೆ ಅಂತ ನೋಡ್ತಾ ಇದ್ದಾರೆ. ಇರಾನ್ನಿಂದ ಒಂದು ಹಡಗು ಹೊರಗೆ ಬರಬಾರ್ದು ಅಂತ ನಿಬಂಧನೆ. ಬೇರೆ ದೇಶಗಳ ಹಡಗುಗಳು ಹಾರ್ಮುಜ್ನಿಂದ ಧೈರ್ಯವಾಗಿ ಬನ್ನಿ ಅಂತ ಅಮೆರಿಕ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯ ಪ್ರಕಾರ ಇವತ್ತು 34 ಹಡಗುಗಳು ಹೊರಗಡೆ ಬಂದವು. ಅವುಗಳಲ್ಲಿ ಕಂಟೈನರ್ ಶಿಪ್ ಎಷ್ಟಿದ್ವೋ, ಟ್ಯಾಂಕರ್ ಎಷ್ಟಿದ್ವೋ ಎಕ್ಸಾಕ್ಟ್ ಲೆಕ್ಕ ಇಲ್ಲ, 34 ಹೊರಗಡೆ ಬಂದುವಂತೆ. ಫೆಬ್ರವರಿ 28ರ ನಂತರ ಯುದ್ಧ ಶುರುವಾದ ಮೇಲೆ ಇಲ್ಲಿ ತನಕ ಅತಿ ಹೆಚ್ಚು ಹಡಗುಗಳು ಬಂದಿದ್ದು ಇವತ್ತೇ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಒಂದು ಕನ್ಫ್ಯೂಷನ್ ಆಗುತ್ತೆ ಅವಾಗ. ಹಾರ್ಮುಜ್ ಜಲಸಂಧಿ ಟೋಟಲ್ 33 ಕಿಲೋಮೀಟರ್ ಅಗಲ ಇದೆ. ಅದರಲ್ಲಿ 6 ಮೈಲಿ ಅಗಲ ಹಡಗುಗಳು ಹೊರಗೆ ಬರೋದಕ್ಕೆ ಒಳಗೆ ಹೋಗೋದಕ್ಕೆ ಅಂತ ಡೆಡಿಕೇಟೆಡ್ ಆಗಿರೋದು. 2 ಮೈಲಿ ಹಡಗುಗಳು ಪರ್ಷಿಯನ್ ಗಲ್ಫ್ ಒಳಗೆ ಬರೋದಕ್ಕೆ, ಇನ್ನು 2 ಮೈಲಿ ಹೊರಗೆ ಹೋಗೋದಕ್ಕೆ, ಮಧ್ಯದ 2 ಮೈಲಿ ಬಫರ್. ಇರಾನ್ ಏನು ಮಾಡ್ತು, ಹಡಗುಗಳು ಹೊರಗೆ ಹೋಗೋದಕ್ಕೆ ಒಳಗೆ ಬರೋದಕ್ಕೆ ತನ್ನ ಕಡೆ ಒಂದಷ್ಟು ಜಾಗ ಬಿಟ್ಕೊಂಡು ಉಳಿದ ಕಡೆ ಮರೈನ್ ಮೈನ್ಸನ್ನು ಹಾಕ್ತು. ಒಂದು ಸ್ಪೆಷಲ್ ಎಪಿಸೋಡೇ ಮಾಡಿಸ್ತಾ ಇದ್ದೀವಿ ನಾವು, ಆ ಮೈನ್ಸ್ ಅಂದ್ರೆ ಏನು, ಹೆಂಗೆ ಕೆಲಸ ಮಾಡ್ತವೆ ಅಂತ. ಏನಿಲ್ಲ, ಹಡಗಿನಲ್ಲಿ ತಂದು ಎಸ್ದೋಗ್ಬಿಡ್ತಾರೆ ಅಷ್ಟೇ. ಅವು ಸಮುದ್ರದ ಆಳದಲ್ಲಿ ಬಿದ್ಕೊಂಡಿರ್ತವೆ. ಅವುಗಳ ಮೇಲಿಂದ ದೊಡ್ಡ ಹಡಗುಗಳು ಹೋದಾಗ ಹಡಗಿನ ಪ್ರೊಪೆಲ್ಲರ್ನ ಫ್ರೀಕ್ವೆನ್ಸಿ, ಪ್ರೊಪೆಲ್ಲರ್ ತಿರುಗುತ್ತಲ್ಲ ಹಡಗು ಮುಂದೆ ಹೋಗೋದಕ್ಕೆ, ಎಂಜಿನ್ ತಿರುಗುತ್ತಲ್ಲ, ಎಂಜಿನ್ ಸೌಂಡಿಗೆ ಅವು ಆ್ಯಕ್ಟಿವೇಟ್ ಆಗಿಬಿಡ್ತಾವೆ. ಏಕಾಏಕಿ ಆ್ಯಕ್ಟಿವೇಟ್ ಆಗಿ ಮೇಲೆ ಬಂದು ಆ ಹಡಗಿಗೆ ಬಡಿದು ಹಡಗನ್ನು ಬ್ಲಾಸ್ಟ್ ಮಾಡಿಬಿಡ್ತವೆ. ಈ ಮೈನ್ಸಿಗೆ ಇಂಥದ್ದೇ ಹಡಗಾಗಬೇಕು ಅಂತಿಲ್ಲ. ಯಾವ ಪ್ರೊಪೆಲ್ಲರ್ನ ಫ್ರೀಕ್ವೆನ್ಸಿಗೆ ಅವನು ಸೆಟ್ ಮಾಡಿರ್ತಾರಲ್ಲ, ಆ ಫ್ರೀಕ್ವೆನ್ಸಿ ಯಾವ ಹಡಗು ಬಂದರೂ, ಅಂದರೆ ದೊಡ್ಡ ಹಡಗುಗಳಿಗೆ ದೊಡ್ಡ ದೊಡ್ಡ ಪ್ರೊಪೆಲ್ಲರ್ ಇರುತ್ತೆ, ಸಮುದ್ರದೊಳಗೆ ದೊಡ್ಡ ಮಟ್ಟದ ಸಂಚಲನ ಆಗುತ್ತೆ, ಆ ಸಂಚಲನದಿಂದ ಎಚ್ಚರಗೊಂಡು ಬ್ಲಾಸ್ಟ್ ಆಗ್ತಾವೆ. ಸಣ್ಣ ಸಣ್ಣ ಬೋಟ್ ಹೋದ್ರೆ ಏನಾಗೋದಿಲ್ಲ. ಆ ಮರೈನ್ ಮೈನ್ಸ್ಗಳನ್ನು ಹಾಕಿರ್ತಾರೆ. ಈಗ 34 ಹಡಗುಗಳು ಹೊರಗೆ ಬಂದಿದ್ದಾವೆ ಅಂದರೆ ಎಲ್ಲಿಂದ ಬಂದವು ಹೊರಗೆ? ಇರಾನ್ ತನಗೆ ಬೇಕಾದ ಹಡಗುಗಳು ಒಳಗೆ ಹೋಗೋದಕ್ಕೆ ಹೊರಗೆ ಬರೋದಕ್ಕೆ ಅಂತ ತನ್ನ ಕಡೆ ಏನು ದಾರಿ ಬಿಟ್ಕೊಂಡಿತ್ತಲ್ಲ, ಅಲ್ಲಿಂದನೇ ಬಂದಿರಬೇಕು. ಅದರ್ವೈಸ್ ಉಳಿದ ಕಡೆ ಮೈನ್ಸ್ ಇದ್ದಾವೆ, ಆ ಕಡೆ ಹೋಗೋದಿಲ್ಲ. ತನಗೆ ಅಷ್ಟು ಹತ್ತಿರದಲ್ಲಿ ಅಮೇರಿಕದ ಅಪ್ಪಣೆಯ ಮೇರೆಗೆ ಹಡಗುಗಳು ಒಳಗೆ ಹೋಗ್ತಾ ಇದ್ದಾವೆ, ಹೊರಗೆ ಬರ್ತಾ ಇದ್ದಾವೆ ಅಂದರೆ ಇರಾನ್ಗೆ ದಾಳಿ ಮಾಡುವ ಅವಕಾಶ ಇತ್ತು. ಅಟ್ಯಾಕ್ ಮಾಡ್ಬೋದಾಗಿತ್ತು ಹಡಗುಗಳ ಮೇಲೆ, ಇರಾನ್ ಮಾಡಿಲ್ಲ. ಅಲ್ಲಿಗೆ
ಶಾಂತಿಯನ್ನು ಭಂಗ ಮಾಡುವ ಉದ್ದೇಶ ಇರಾನ್ಗಿಲ್ಲ ಈಗ ಅಂತ ಅರ್ಥ. ಆಯಿತು ಬಿಡಿ, ಏನನ್ನು ಮಾಡ್ಕೊಂಡಿದ್ದಾರೆ, ಹೋಗ್ಕೊಂಡು ಬರ್ಕೊಂಡಿರಲಿ ಅಂತ ಇರಾನ್ ಸುಮ್ಮನಾಗಿದೆ. ಇರಾನಿಗೆ ಸದ್ಯದ ಟೆನ್ಷನ್ ಇರೋದು ತನ್ನ ಖಾರ್ಗ್ ದ್ವೀಪದಲ್ಲಿ ಆಯಿಲ್ ಲೋಡ್ ಮಾಡಿಕೊಂಡ ಹಡಗುಗಳನ್ನ ಹೊರಗಡೆ ಅಮೆರಿಕ ಬಿಡೋದಿಲ್ಲ ಅಂತಿದೆ. ಖಾರ್ಗ್ ದ್ವೀಪದಲ್ಲಿ ಆಯಿಲ್ ಇರಬಹುದು, ಬೇರೆ ಬಂದರುಗಳಲ್ಲಿ ಬೇರೆ ಬೇರೆ ವಸ್ತುಗಳಿರಬಹುದು, ಅವುಗಳನ್ನು ಹೊರಗೆ ಬಿಡೋದಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಅವುಗಳನ್ನು ನಿಲ್ಲಿಸಿಬಿಟ್ರೆ ಇರಾನಿಗೆ ದಿನ ದಿನ ಬರೋ ದುಡ್ಡು ನಿಂತು ಹೋಗ್ಬಿಡುತ್ತೆ. ಹೆಚ್ಚು ಕಡಿಮೆ ಪರ್ ಡೇ 4,000 ಕೋಟಿ ರೂಪಾಯಿಯ ವಸ್ತುಗಳನ್ನು, 4,081 ಕೋಟಿ ರೂಪಾಯಿ ಆನ್ ಆನ್ ಆ್ಯಾವ್ರೇಜ್ ಲೆಕ್ಕ ಇದು, ಅಷ್ಟನ್ನು ಇರಾನ್ ರಫ್ತು ಮಾಡುತ್ತೆ. 4,081 ಕೋಟಿ. ಅದರಲ್ಲಿ ಕ್ರೂಡ್ ಆಯಿಲ್ಲು, ಪೆಟ್ರೋಲಿಯಂ ಪ್ರಾಡಕ್ಟ್ಸು ಸೇರಿ 2,570 ಕೋಟಿ, ಪೆಟ್ರೋಕೆಮಿಕಲ್ಸ್ 450 ಕೋಟಿ. ಇವೆಲ್ಲ ಪೆಟ್ರೋಲಿಯಂಗೆ ಸಂಬಂಧಿಸಿದ ವಸ್ತುಗಳಾದವು. ಅವುಗಳನ್ನು ಹೊರತುಪಡಿಸಿ ಬೇರೆ ಬೇರೆ ವಸ್ತುಗಳು 770 ಕೋಟಿ ರೂಪಾಯಿ ಮೌಲ್ಯದ್ದು ಇರಾನ್ ಪ್ರತಿದಿನ ರಫ್ತು ಮಾಡುತ್ತೆ. ಆ ಹಡಗುಗಳು, ಇರಾನ್ನಿಂದ ಲೋಡಾದ ಹಡಗುಗಳನ್ನು ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಅಮೆರಿಕ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಇರಾನಿಗೆ ಬರೋ ದುಡ್ಡು ನಿಂತು ಹೋಗ್ಬಿಡುತ್ತೆ. ಇದು ಅಮೇರಿಕ ಹಡಗುಗಳನ್ನು ಹೊರಗೆ ಬಿಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ರೆ ಆಯಿಲ್ ಪ್ರೈಸ್ ಜಾಸ್ತಿ ಆಗದೆ. ಆನ್ ಆನ್ ಆ್ಯಾವ್ರೇಜ್ 7 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್, ಕ್ರೂಡ್ ಆಯಿಲ್ ಖಾರ್ಗ್ ದ್ವೀಪದಿಂದ ಹೊರಗಡೆ ಬರ್ತಿತ್ತು. ಅದನ್ನು ಹೊರಗೆ ಬಿಡೋದಿಲ್ಲ ಅಂತಾರೆ ಈಗ ಅವರು. ಅದರ ಅರ್ಥ ಓಪನ್ ಮಾರ್ಕೆಟ್ನಲ್ಲಿ ಆಯಿಲ್ನ ಕೊರತೆ ಆಗುತ್ತೆ, ಆಯಿಲ್ ಪ್ರೈಸ್ ಜಾಸ್ತಿ ಆಗದೆ. ಇರಾನಿಗೆ ಪ್ರತಿದಿನ 4,081 ಕೋಟಿ ರೂಪಾಯಿ ಲಾಸ್ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ತಯಾರಾಗಿ ನಿಂತಿದ್ದಾರೆ. ಎಲ್ಲಿ ತನಕ ಇದನ್ನು ಮಾಡಬಹುದು ಅನ್ನೋದು ಕುತೂಹಲ. ಅದರ ಜೊತೆಗೆ ಅಮೇರಿಕದ ಯುದ್ಧ ನೌಕೆಗಳು ಹಾರ್ಮುಜ್ಗೆ ಮತ್ತಷ್ಟು ಹತ್ತಿರ ಹೋಗಿ ಇರಾನ್ ಹಾಕಿರುವ ಆ ಮರೀನ್ ಮೈನ್ಗಳನ್ನು ಹುಡುಕಿ ತೆಗಿಬೇಕು. ಅದು ಭಾಳ ಕಷ್ಟದ ಕೆಲಸ ಅದು. ಇನ್ನೊಂದು ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ದೆ ನಾನು. ಇರಾನ್ ಹತ್ರ, ಅಮೇರಿಕದ ಹತ್ರ ಟೋಟಲ್ 11 ನ್ಯೂಕ್ಲಿಯರ್ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿದ್ದಾವೆ, 60 ಸಬ್ಮರೀನ್ಗಳಿದ್ದಾವೆ. ಎಲ್ಲವೂ ದೊಡ್ಡ ದೊಡ್ಡ ಹಡಗುಗಳೇ, ಯುದ್ಧ ನೌಕೆಗಳು. ಇವು ದೊಡ್ಡ ಸಮುದ್ರದಲ್ಲಿ ಕಾರ್ಯಾಚರಣೆ ನಡೆಸುವುದಕ್ಕೆ ಸಶಕ್ತ. ಯಾರು ಹತ್ರ ಬರೋದಕ್ಕಾಗೋದಿಲ್ಲ ಅವಕ್ಕೆ, ದೊಡ್ಡ ಸಮುದ್ರ ಇದ್ದರೆ. ಬಟ್ ಈ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, 33 ಕಿಲೋಮೀಟರ್, ಅದರಲ್ಲಿ ಈ ಹಡಗು ಸಾಗಬಹುದಾದಷ್ಟು ಆಳ ಇರೋದು ತುಂಬ ಕಡಿಮೆ ಜಾಗ. ಅಷ್ಟು ಆಳ ಬೇಕಲ್ಲ ಸಮುದ್ರ. ಅಬ್ರಹಾಂ ಲಿಂಕನ್ ಥರದ ಹಡಗುಗಳನ್ನೇನಾದರೂ ಒಳಗಡೆ ತಗೊಂಡು ಬರೋಕ್ಕೆ ಇವರು ಪ್ರಯತ್ನ ಪಟ್ಟರೆ ಇರಾನ್ ಕೇಕೆ ಹಾಕಿಬಿಡುತ್ತಂತೆ ಇರಾನು. ಅಬ್ರಹಾಂ ಲಿಂಕನ್ ಅಲ್ಲಿ ಒಳಗೆ ಬರೋದಕ್ಕೆ ಈ ಹಿಂದಿನ ಕಾಲದಲ್ಲಿ ಆಂಬುಷ್ ಹೆಂಗೆ ಸೆಟ್ ಮಾಡ್ತಿದ್ರು, ಈಗಲೂ ಹಾಗೆ ಸೆಟ್ ಮಾಡ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧಗಳ ಕಥೆಯನ್ನು ನೋಡ್ತಾ ಇದ್ವಿ ನಾವು. ಶತ್ರು ಸೈನ್ಯ ಬರ್ತಾ ಇದೆ ಅಂದಾಗ ಎಲ್ಲಿ ಕರೆಕ್ಟಾಗಿ ಅದನ್ನು ನಿಂತು ಹೊಡಿಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ರು. ಆಯಕಟ್ಟಿನ ಜಾಗದ ತನಕ ಅದು ಬರಲಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.